ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯ ಯೋಗಃ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹೇ ಕೌಂತೇಯ, ಎಲ್ಲ ಜೀವರಾಶಿಗಳು ನನ್ನಲ್ಲೇ ಇರುವವು. ಕಲ್ಪದ ಆದಿಯಲ್ಲಿ ಅವುಗಳ ಉತ್ಪತ್ತಿ, ಕಲ್ಪಾಂತ್ಯದಲ್ಲಿ ಅವುಗಳ ಪ್ರಳಯ, ಈ ಎರಡೂ ನನ್ನಲ್ಲೇ ನಡೆಯುವು. ಬ್ರಹ್ಮನ ಒಂದು ದಿನಕ್ಕೆ ಕಲ್ಪವೆಂದು ಹೆಸರು. ಮನುಷ್ಯನ 1000 ಚತುರ್ಯುಗಗಳು ಬ್ರಹ್ಮನಿಗೆ ಒಂದು ಹಗಲು. 864 ಕೋಟಿ ಜ್ಯೋತಿರ್ವರ್ಷ ಬ್ರಹ್ಮನಿಗೆ ಒಂದು ದಿನ. ಬ್ರಹ್ಮನ ಒಂದೊಂದು ದಿನಕ್ಕೂ ಒಂದೊಂದು ಹೆಸರಿದೆ. ಇದರಲ್ಲಿ ಮೊದಲ 15 ಕಲ್ಪಗಳಿಗೆ ಶುಕ್ಲ ಪಕ್ಷವೆಂತಲೂ ಹಾಗೂ ಉಳಿದ 15 ಕಲ್ಪಗಳಿಗೆ ಕೃಷ್ಣ ಪಕ್ಷವೆಂದು ಹೆಸರು. ಮನುಷ್ಯನಿಗೆ ದಿನದ ಅಂತ್ಯ ನಿದ್ರೆಯಾದರೆ ದಿನದ ಅಂತ್ಯ ಚಿರನಿದ್ರೆ. ಹಾಗೆಯೇ ಬ್ರಹ್ಮನ ದಿನದ ಆದಿಯಲ್ಲಿ ಸೃಷ್ಟಿಯಾದರೆ ದಿನದ ಅಂತ್ಯದಲ್ಲಿ ಎಲ್ಲವೂ ಲಯವಾಗುತ್ತದೆ. ಈ ಹಿಂದೆ ಹೇಳಿದಂತೆ ಆಕಾಶದಲ್ಲಿ ವಾಯು ಹೇಗೆ ಇರುತ್ತದೆಯೋ ಅದೇ ರೀತಿ ಭಗವಂತನಲ್ಲಿ ಸಕಲ ಜೀವಿಗಳೂ ಇರುತ್ತವೆ. ಇವು ಪ್ರಳಯವಾಗುವ ಸಮಯದಲ್ಲಿ ಭಗವಂತನಲ್ಲೇ ಉಳಿದು ಕಲ್ಪದ ಆದಿಯಲ್ಲಿ ಉತ್ಪತ್ತಿಯಾಗುವುದರೊಂದಿಗೆ ಜಗತ್ತು ಪುನರ್ಸೃಷ್ಟಿಯಾಗುತ್ತದೆ. ಹರಿ ಓಂ ತತ್ಸತ್.